ತಾಯಮ್ಮ ಎಂಬೋಳು ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಚೈತ್ರ ಆನ್ ಸ್ಟೇಜ್ ಪ್ಲೀಸ್. ತಾಯಮ್ಮ ಎಂಬೋಳು ದೇವಲೋಕದ ಮನಸಿ, ಕಾಲು ಸೋಕಿದರೆ ಕರ್ಮಾವು, ಕಾಲು ಸೋಕಿದರೆ ಕರ್ಮಾವು ನನ್ನ ತಮ್ಮ. ಕಾಶಿಗೋದಾರು ಕಳೆಯ ಓ ಮನೆಯ ದೀಪ ತವರಲ್ಲಿ ನೋಡೆನು, ಹತ್ತು ಬಳ್ಳ ಹಚ್ಚಿ ಶರಣೆಂದು. ತವರು ಮನೆಯ ದೀಪ ತವರಲ್ಲಿ ನೋಡೆನು, ಹತ್ತು ಬಳ್ಳ ಹಚ್ಚಿ ಶರಣೆಂದು. ಹತ್ತು ಬಳ್ಳ ಹಚ್ಚಿ ಶರಣೆಂದು ನಮ್ಮೋರು ಜಯವಂತರಾಗಿ ಬರಲೆಂದು, ಜಯವಂತರಾಗಿ ಬರಲೆಂದು. ತಾಯಮ್ಮ ಎಂಬೋಳು ದೇವಲೋಕದ ಮನಸಿ,
ಎಷ್ಟು ಚಂದ ಕಾಣಿಸ್ತಿದ್ದೀರಾ. ಥ್ಯಾಂಕ್ಸ್ ಓಕೆ, ಅರ್ಚನಾ ಮ್ಯಾಮ್. ಚೈತ್ರ ಮ್ಯಾಮ್. ಸೂಪರ್. ಥ್ಯಾಂಕ್ಸ್. ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಿ ಇವತ್ತು? ನಗುನೇ ಮಾಯ ಆಗಿ ಹೋಗುತ್ತಲ್ಲ. ಹಾಂ, ಇಲ್ಲ ಮ್ಯಾಮ್, ಅದು ನಿನ್ನೆ ಫ್ಲಾಸ್ಕಲ್ಲಿ ನೀರು ಕುಡಿಬೇಕಾದ್ರೆ ನೋಡಲಿಲ್ಲ, ಡೈರೆಕ್ಟ್ ಹಾಕೊಂಬಿಟ್ಟೆ. ಅದು ಬಿಸಿ ಬಿಸಿ ನೀರು ತಟ್ಟಿ, ಹಾಕೊಂಡ್ಬಿಟ್ಯಾ? ಹಾ, ಅಲ್ಲಿ ಅಯ್ಯಯ್ಯೋ. ಗಾಯ ಆಗಿದೆ ಅಂತೇನು. ನಾನು ಹಿಂಗೆ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಯಾವತ್ತೂ ಬಿಸಿ ನೀರು ಕುಡಿಬೇಡಿ. ಆ್ಯಸಿಡಿಟಿ ಜಾಸ್ತಿ ಮಾಡುತ್ತೆ, ಅದು ನಿಮ್ಮ ಗಂಟಲಿಗೆ ದೊಡ್ಡ ಶತ್ರು. ಬೇಕಿದ್ರೆ ಉಗುರು ಬೆಚ್ಚ ನೀರು ಕುಡೀರಿ, ತಣ್ಣನೆ ಅಂದರೆ ಮಾಮೂಲಿ ಟೆಂಪ್ರೇಚರಿನ ನೀರಿರುತ್ತಲ್ಲ, ನಾವೇನೀಗ ಫಿಲ್ಟ್ರಿಂದ ಹಿಡ್ಕೊಂಡು ಕುಡಿತೀವಿ, Room temperature. ಅದು ಬೆಸ್ಟು. ಯಾವ ಎಕ್ಸ್ಟ್ರೀಮು ಒಳ್ಳೆಯದಲ್ಲ. ಬಿಸಿ ನೀರು ಒಳ್ಳೆಯದಲ್ಲ, ಫ್ರಿಜ್ಜಲ್ಲಿರೋ ನೀರೂ ಒಳ್ಳೆಯದಲ್ಲ. ಇದು ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದು. ನಾನು ಹೀಗೆ ಯಾವಾಗಲೂ ಫ್ಲಾಸ್ಕಲ್ಲಿ ಬಿಸಿ ನೀರು ಇಟ್ಕೊಂಡೋಗಿ ಪ್ರತಿ ಹಾಡಾದ್ಮೇಲೂ ಕುಡಿತಾ ಇದ್ದೆ. ಅವರು ಏನು ಕುಡಿತಿದ್ಯಾ, ಕಷಾಯ ಕುಡಿತಿದ್ಯಾ ಅಂತ ಕೇಳಿದ್ರು. ಇಲ್ಲ, ಬಿಸಿ ನೀರು. ಯಾಕಂದರೆ ಅವ್ರಿಗೂ ಯಾವಾಗಲಾದರೂ ಗಂಟ್ಲು ಕೆಟ್ಟಿದ್ರೆ ನಂಗೆ ಕಷಾಯ ಮಾಡ್ಕೊಂಡು ತೊಗೊಂಬ ಅಂತ ಹೇಳೋರು, ತೊಗೊಂಡು ಹೋಗ್ತಿದ್ದೆ. ಕಷಾಯನ ಅಂದರು. ಇಲ್ಲ, ಬಿಸಿ ನೀರು ಕುಡಿಬೇಡಮ್ಮ ಅಂದರು. ಯಾಕಂದರೆ ಇದು ಚರ್ಮ ಮಾಂಸ ಎಲ್ಲ ಅಲ್ವಾ, ಹಿಗ್ಗತ್ತೆ, ಕುಗ್ಗತ್ತೆ ಅಲ್ವಾ. ಸೊ ಗಂಟಲು ಬಹಳ ಸೂಕ್ಷ್ಮ. ಯಾವಾಗಲೂ ಪ್ರತಿಯೊಂದು ಹಾಡನ್ನು ಹಾಡಿದ ಮೇಲೂ ಒಂದು ರಾಶಿ ಅಲ್ಲ, ಗಂಟಲನ್ನ ಒದ್ದೆ ಮಾಡ್ಕೊ. ಯಾವಾಗಲೂ ಈಗೇನು ವೆಹಿಕಲ್ಗಳಿಗೆ ಆಯಿಲ್ ಹಾಕ್ತೀವಲ್ವಾ, ಅಷ್ಟೇ, ಅದೇ ಲಾಜಿಕ್ಕು. ಇದಕ್ಕೆ ಯಾವಾಗಲೂ ಡ್ರೈ ಆಗೋದಕ್ಕೆ ಬಿಡಬಾರ್ದು, ಚೂರೇ ಯಾವಾಗಲೂ ಒದ್ದೆ ಮಾಡ್ಕೋತಾ ಇರ್ಬೇಕು ಗಂಟಲು, ಆಯಿತಾ? ಓಕೆ ಮ್ಯಾಮ್. ಸೊ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ನನ್ನ ಗುರು, ನನ್ನ ಸರ್ವಸ್ವ ಅವರೇ. ಇವತ್ತು ನಿನಗೆ ಏನು ಗಂಟ್ಲು ತೊಂದರೆ ಆಗಿದೆ ಅಂತ ಖಂಡಿತ ಅನಿಸ್ಲಿಲ್ಲ. ಎಷ್ಟು ಚಾಲೆಂಜಿಂಗ್ ಆ್ಯಕ್ಚುಲಿ ಈ ಹಾಡು. ಅದು ರಿಯಲ್ ವಾಯ್ಸಲ್ಲಿ ಹಾಡೋರಿಗೆ, ಫಾಲ್ಸ್ ಟೋನ್ ಮಾಡ್ದೇ, ಫಾಲ್ಸಲ್ಲಿ ಹಾಡ್ದೇ ಎಲ್ಲ ರಿಯಲ್ ರಾ ವಾಯ್ಸಲ್ಲಿ ಹಾಡೋರಿಗೆ ತುಂಬ ಚಾಲೆಂಜಿಂಗ್ ಹಾಡು. ಯಾಕೆ ಅಂದರೆ ಇದು 2 ಎಕ್ಸ್ಟ್ರೀಮಿಗೆ ಹೋಗುತ್ತೆ. ಒಂದು ಎಕ್ಸ್ಟ್ರೀಮ್ ಲೋ ಬರುತ್ತೆ, ಇನ್ನೊಂದು ಎಕ್ಸ್ಟ್ರೀಮ್ ಹೈ ಹೋಗುತ್ತೆ. ಯಾರು ಕಂಪೋಸ್ ಮಾಡಿದ್ದು ಹೇಳು? ಕಡಬ್ಗೆರೆ ಸರ್. ಇಲ್ಲೇ ಇದ್ದಾರೆ. ತುಂಬ ಚಂದದ ಕಾಂಪೋಸಿಷನ್ ಕಡಬ್ಗೆರೆ ಅವರೇ. ಇದು ಹಾಡುಗಾರರಿಗೆ ನಿಜವಾಗ್ಲೂ ಚಾಲೆಂಜಿಂಗ್ ಸಾಂಗ್ ಇದು. ನಿನಗೆ ಇದು ಜಾಸ್ತಿ ಶ್ರುತಿ ತೊಗೊಂಡ್ರೆ ರೇಂಜ್ ಹೋಗಲ್ಲ, ಹೌದು. ಕಮ್ಮಿ ತೊಗೊಂಡ್ರೆ ಲೋವರ್ Low ನೋಟ್ಸ್ ಆಗ್ಬಿಡುತ್ತೆ. ಕೇಳಲ್ಲ. ಸೊ ನೀನು ನಿಭಾಯಿಸ್ದಿ ಆ ಲೋವರ್ ನೋಟ್ಸ್ಗೆ ಹೋದಾಗ. ಹೈ ಪಿಚ್ ರೇಂಜಲ್ಲಿ ಒಳ್ಳೆ ಇದು ಬಾಣ ತೆಗೆದು ಹಿಂಗೆ ಬಿಟ್ಟರೆ ಹಿಂಗೆ ಹೋಗುತ್ತೆ, ಡಾರ್ಟ್ ಇವಾಗ ಹೊಡೆಯುತ್ತಲ್ಲ, ಆ ಥರ ಕರೆಕ್ಟಾಗಿ ನೀಟಾಗಿ ಅಲ್ಲಿ ಹೋಗಿ ಹೊಡಿತು. ತವರೂರು ಎಂಬುದು ಅವರಾರಿಗೆ ಕಮ್ಮಿ, ತವರಲ್ಲಿ ತೆಂಗು ಬೆಳೆವಾರು. ಅದೇ ಪವರು, ಅದೇ ಒಂದು ಶಕ್ತಿಯಲ್ಲಿ ನೀನು ಆ ರೇಂಜ್ಗೆ ಹೋದಿ. ಲೋ ಬಂದಾಗ ಕೇಳಿಸ್ತಾ ಇರಲಿಲ್ಲ. ಆಮೇಲೆ ನನಗೆ ಇವತ್ತು ತುಂಬ ಖುಷಿಯಾಗಿದ್ದೇನು ಅಂದರೆ ಮೂಗು ಬರಲಿಲ್ಲ. ವೆರಿ ಗುಡ್. ನೀನು ಇಕಾರ ಹಾಡುವಾಗ ಬರುತ್ತೆ ಅಂತ ಹೇಳಿದ್ದೆ. ಆ 2ನೇ ಲೈನ್ ಏನದು? ತಾಯಮ್ಮ ಎಂಬೋಳು ದೇವಲೋಕದ ಮನಸ್ಸಿ. ಹಾಂ, ಸಿ ಅನ್ನುವಾಗ ಸಿ ಅಂತೆಲ್ಲ ಹಾಡ್ಬಿಡ್ತೀಯ ಅಂತ ಅನ್ಕೋತಾ ಇದ್ದೆ ನಾನು. ನೀಟಾಗಿ ಕರೆಕ್ಟಾಗಿ ಹಾಡ್ದು. ವೆರಿ ಗುಡ್. ದೇವಲೋಕದ ಮನಸ್ಸಿ ಕಾಲು ಸೋಕಿದರೆ ಕರ್ಮಾವು. ರೇಂಜು ಪ್ರಾಕ್ಟೀಸ್ ಮಾಡೋದೊಂದೇ ನಿನಗೆ ಇರೋ ಕೆಲಸ ಅಷ್ಟೇ. ಲೋ ಹೈ ಎರಡೂ. ಓಕೆನಾ? ಓಕೆ ಮ್ಯಾಮ್. ಥ್ಯಾಂಕ್ ಯು. ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ನಿಮ್ಮ ಕಂಪೋಸಿಷನ್ನ ಈ ಒಂದು ಹಾಡು ಚೈತ್ರ ಅವರ ಪ್ರಸ್ತುತಿ ಮಾಡಿ. ನೋಡಿ, ಒಂದು ಹಾಡಿಗೆ ಇಷ್ಟು ಪ್ರಶಂಸೆ ಬರುತ್ತೆ ಅಂದರೆ ಕಂಪೋಸ್ ಮಾಡಿದವ್ರಿಗೆ ಎಷ್ಟು ಸಂತೋಷ ಆಗುತ್ತಲ್ಲ. ಈ 100 ಹಾಡಿರೋರು, 1000 ಕಂಪೋಸ್ ಮಾಡಿರೋರು, ನಿಮಗೆಲ್ಲ ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ಸಂತೋಷ ಅನಿಸುತ್ತೆ. ತುಂಬ ಹಾಡುಗಳನ್ನು ಮಾಡಿದ್ದೀನಿ ನಾನು. ಜನಪದ ಹಾಡುಗಳನ್ನು ತಗೊಂಡು ಅದಕ್ಕೆ ಒಂದಿಷ್ಟು ಬೇರೆ ರೂಪ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಅದು ಇಂಥ ಹಾಡಿದಾಗ ಭಾಳ ಸಂತೋಷ ಆಗುತ್ತೆ ಅಲ್ವಾ. ಈ ಹಾಡು ಕಂಪೋಸ್ ಮಾಡಿದ್ದು ಯಾವ ದೃಷ್ಟಿಲಿ ಅಂತಂದರೆ, ನನಗೆ ಆ ಸಾಹಿತ್ಯ ನೋಡಿದ ತಕ್ಷಣವೇ ನನಗೆ ಈ ರಾಗ ಒಳೆದಿದ್ದು. ತಾಯಮ್ಮನೆಂಬೋಳು ದೇವಲೋಕದ ಮನಸ್ಸಿ. ದೇವಲೋಕ ನಾವೆಲ್ಲ ಮೇಲ್ಗಡೆ ಇದೆ ಅಂತ ಹೇಳ್ತೀವಲ್ವ, ಅದಕ್ಕೆ ಅದು ತಾರಸ್ತಾಯಿ
ದೇವಲೋಕದ ಮನಸ್ಸಿ, ಕಾಲು ಸೋಕಿದರೆ ಕರ್ಮವು ಅಂದರೆ ಕಾಲು ಕೆಳಗಡೆ ಇದೆ ಅಲ್ವಾ, ಮಂದಿರದಲ್ಲಿದೆ. ಹಾಗಾಗಿ ಅದು ಅಲ್ಲಿಗೆ ಬರಲಿ ಅನ್ನೋ ದೃಷ್ಟಿಯಿಂದ ಆ ಥರ ಕಂಪೋಸ್ ಮಾಡಿದ್ದು. ಆದರೆ ಅದು ಇಷ್ಟು ಪ್ರಶಂಸೆ ಪಡ್ಕೊಳ್ಳುತ್ತೆ ಅಂತ ನಾನು ಭಾವಿಸಿರಲಿಲ್ಲ. ಮೇಡಮ್ ಕೂಡ 2-3 ವೇದಿಕೆಯಲ್ಲಿ ಅದ್ರ ಬಗ್ಗೆ ತುಂಬ ಒಳ್ಳೆಯ ಪ್ರಶಂಸೆಗಳು ಕೊಟ್ಟಿದ್ದಾರೆ. ಹಾಡು ಕೂಡ ಸಾಹಿತ್ಯ ಕೂಡ ಅದ್ಭುತವಾದ್ದು. ಇದು ಜನಪದ ಸಾಹಿತ್ಯ, ನಾನು ಬರೆದದ್ದಲ್ಲ. ಆ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಮತ್ತು ಚಾಲೆಂಜಿಂಗ್ ಆಗಿತ್ತು. ಕೊನೆಯಲ್ಲಿ ಉಸಿರು ಸಾಲಿಲ್ವ, ಮತ್ತೆ ಚರಣ ವಾಪಸ್ಸು ಹಾಡ್ದಿಯಲ್ಲ, ನಾನು ಇನ್ನೊಂದು ಚರಣ ಹಾಡ್ತೀಯಾ ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದೆ. ಇಲ್ಲ ಸರ್, ಅದೇ ಉಸಿರು ಸಾಲಿಲ್ಲ, ಮತ್ತೆ ಎಲ್ಲಿ ರಾಂಗ್ ಆಗುತ್ತೆ ಅಂದ್ಬಿಟ್ಟು 2 ಬಾರ್ ತಗೊಂಡು ಮತ್ತೆ ಎಂಟು ಕೊಟ್ಟು ಪಲ್ಲವಿನ ಕಳೆದ ಸಲನೂ ಹಾಗೆ ಅದೇ ಪ್ಲ್ಯಾನ್ ಮಾಡಿದ್ಲವಳು. ಬಹುಶಃ ಅವಳು ರಿಯಲ್ ವಾಯ್ಸಲ್ಲಿ ಹಾಡೋದ್ರಿಂದ ಅವಳಿಗೆ ಹಾಡಿನ ಕೊನೆಗೆ ಹೋಗ್ತಾ ಸ್ಟ್ರೈನ್ ಆಗುತ್ತೆ. ಸೊ ಆ ಮ್ಯೂಸಿಕ್ ನುಡಿಸೋ ಟೈಮಲ್ಲಿ ಅವಳು ಸ್ವಲ್ಪ ರೆಸ್ಟ್ ತಗೋತಾಳೆ, ಮತ್ತೆ ಪಲ್ಲವಿ ಹಾಡ್ತಾಳೆ. ಅದು ನಾನು ಅನ್ಕೊಂಡಿರೋದು ಕರೆಕ್ಟಾ? ಹಾಂ ಮ್ಯಾಮ್. ಆಮೇಲೆ ಪ್ರಾರಂಭದಲ್ಲೂ ಅಷ್ಟೇ ಪಲ್ಲವಿನಲ್ಲಿ ಒಂದಷ್ಟು ಗ್ಯಾಪ್ ಕೊಟ್ಟೆ, ಅದು ಇಮ್ಮಿಡಿಯೇಟ್ ಬಂದರೆ ಆ ಹಾಡಿಗೆ ಇನ್ನಷ್ಟು ಜೋಶ್ ಸಿಗುತ್ತೆ. ತಾಯಮ್ಮನೆಂಬೋಳು ದೇವಲೋಕದ ಮನಸ್ಸಿ, ಕಾಲು ಸೋಕಿದರೆ ಕರ್ಮಾವು, ಕಾಲು ಸೋಕಿದರೆ ಕರ್ಮಾವು ನನ್ನ ತಮ್ಮ, ಕಾಶಿಗೋದಾರು ಕಳೆಯಾದು. ಓ ಆಲಾಪ್ ಮುಗಿದ ತಕ್ಷಣವೇ ತಾಯಮ್ಮನೆಂಬೋಳು ಅಂತ ತಗೊಂಡ್ರೆ ಅದು ಭಾಳ ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ಗ್ಯಾಪ್ ಕೊಟ್ಟೆ, ಅಲ್ಲಿ ತುಂಬ ಗ್ಯಾಪ್ ಕೊಟ್ಟೆ, ನಿಮ್ಮ ಉಸಿರು ಸಾಲಲ್ಲ ಅಂತ ಇರ್ಬೋದು ಅಲ್ವಾ. ಆದರೂ ಒಳ್ಳೆಯ ಹಾಡನ್ನು ಆಯ್ಕೆ ಮಾಡಿದ್ಯಮ್ಮ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸರ್ ಚೈತ್ರ ಸರ್, ಈ ಹಾಡು ಮುನ್ರಾಜ್ ಅವರು ಕಂಪೋಸಿಷನ್ ಮಾಡಿರೋದಕ್ಕೆ ಕಾರಣವೂ ಇದೆ. ಅವರು ಬಹುಶಃ ಹಾಡನ್ನು ಮೈ ದುಂಬಿಸ್ಕೊಂಡು ಅವ್ರ ತಾಯಿನ ನೆನೆಸ್ಕೊಂಡು ಕಂಪೋಸಿಷನ್ ಮಾಡಿರ್ತಕ್ಕಂಥದ್ದಂತ. ನಿಜನಾ ಮುನ್ರಾಜು? ಅವರ ವೈಯಕ್ತಿಕ ಅವರ ಒಂದಷ್ಟು ಕಥೆಗಳನ್ನು ನಾವು ಕೇಳಿದಾಗ ಅವರ ಆ ಭಾವನೆಗಳೆಲ್ಲ ತುಂಬಿ ಹಾಡಬೇಕಾದ್ರೆ ಅದಕ್ಕೆ ಘಟನೆಯೂ ಕಾರಣ ಇರುತ್ತೆ. ಬಟ್ ಭಾಳ ಕಷ್ಟವಾದ ಕಂಪೋಸಿಷನ್ ಅವರು ಹೇಗೆ ಮಾಡಿದ್ರೆ ಏನೋ ಗೊತ್ತಿಲ್ಲ, ಅದನ್ನು ನೀನು ಚಾಲೆಂಜಾಗಿ ತೊಗೊಂಡು ಆಡಿದೆಯಲ್ಲಮ್ಮ. ಕಷ್ಟವಾದ ಸಾಂಗು ತುಂಬ ಸುಲಲಿತವಾಗಿ ಹೇಳಿದಿರಿ. ಸಣ್ಣ ಇದು ಮೇಡಮ್ ಹೇಳಿದ್ದಾರೆ, ಬಿಟ್ಟರೆ ಚಾಲೆಂಜಿಂಗ್ ಸಾಂಗು ಇವತ್ತು ಈ ವೇದಿಕೆಗೆ ನೀವು ಕೊಟ್ಟಿದ್ದೀರಿ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೈತ್ರ. ಈಗ ಬೇಗ ನಿಮ್ಮ ಗಂಟ್ಲು ಸರಿ ಹೋಗಲಿ.